ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಬರ ಅಧ್ಯಯನದ್ದೇ ದರ್ಬಾರ್ ಆಗಿತ್ತು ಅಂತ ಹೇಳ್ಬೋದು. ಒಂದು ಕಡೆ ಏನು ಸಚಿವ ಸ್ಥಾನ ವಹಿಸಿಕೊಂಡ ನಂತರ ಸಂತೋಷ್ ಲಾಡ್ ಅವರು ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಒಂದು ಏನು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುವಂಥ ಕೆಲಸವನ್ನು ಸಂತೋಷ್ ಲಾಡ್ ಮಾಡಿದರೆ, ಮತ್ತೊಂದು ಕಡೆ BJPಯ ನಿಯೋಗ ಏನಂದರೆ ಇವತ್ತು ಬೇರೆ ಬೇರೆ ಕಡೆ ಭೇಟಿ ಕೊಟ್ಟು ಏನು ಬರ ಅಧ್ಯಯನ ಮಾಡುವಂಥ ಕೆಲಸ ಮಾಡ್ತು. ಏನೆಲ್ಲ ಆಯಿತು ಮತ್ತು ಯಾವ ರೀತಿಯ ಒಂದು ಏನು ಅವರ ಡಿಮ್ಯಾಂಡ್ಗಳೇನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಬರ ಅಂತ ಹೇಳ್ತಾ ಇದ್ವಿ, ಈಗೇನು ರಾಜ್ಯದ ಬೇರೆ ಬೇರೆ ಕಡೆ ಬರ ಇದೆ, ಜೊತೆಗೆ ಧಾರವಾಡ ಜಿಲ್ಲೆಯಲ್ಲೂ ಸಹ ಅದರಲ್ಲೂ ವಿಶೇಷವಾಗಿ ಏನು ಬಯಲು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ ಆವರಿಸಿದೆ. ಹೀಗಾಗಿ ಏನು ಹಾಕಿದಂಥ ಬೆಳೆ ರೈತನ ಕೈಗೆ ಸೇರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನೆಂದರೆ BJPಯ ನಿಯೋಗ ಇವತ್ತು ಏನು ಜಿಲ್ಲೆಗೆ ಧಾರವಾಡ ಜಿಲ್ಲೆಯ ವಿವಿಧ ಕಡೆ ಭೇಟಿ ಕೊಟ್ಟು ಒಂದು ಬರ ಅಧ್ಯಯನ ಮಾಡುವಂಥ ಕೆಲಸ ಮಾಡಿತು. ಏನು ಹುಬ್ಬಳ್ಳಿಗೆ ಆಗಮಿಸಿದಂಥ ಬರ ಅಧ್ಯಯನ ತಂಡ ಏನು ಕುಂದಗೋಳ ತಾಲೂಕು ಇರ್ಬೋದು, ನವಲಗುಂದ ತಾಲೂಕು, ಬೇರೆ ಮತ್ತು ಅಣ್ಣಿಗೇರಿ ತಾಲೂಕುಗಳಲ್ಲಿ ವಿವಿಧ ಕಡೆ ಭೇಟಿ ಕೊಡುವಂಥ ಕೆಲಸ ಮಾಡಿತು. ವಿಧಾನ ಪರಿಷತ್ ಸದಸ್ಯ N. ರವಿಕುಮಾರ್ ಅವರ ನೇತೃತ್ವದ ತಂಡ ಈ ಒಂದು ಭೇಟಿ ಬೇರೆ ಬೇರೆ ಕಡೆ ಭೇಟಿ ಮಾಡುವಂಥ ಕೆಲಸ ಮಾಡಿತು. ಶಾಸಕರಾದ ಮಹೇಶ್ ತೆಂಗಿನಕಾಯಿ ಇರ್ಬೋದು, ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಏನು ಲಿಂಗರಾಜ್ ಪಾಟೀಲ್ ಇರ್ಬೋದು, ಮತ್ತು ಮಾಜಿ ಸಚಿವರಾದಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮೊದಲಾದ ನಾಯಕರು, ಏನು AS ಪಾಟೀಲ್ ನಡಹಳ್ಳಿ ಮೊದಲಾದ ನಾಯಕರ ನೇತೃತ್ವದ ಒಂದು ತಂಡ ಏನಂದರೆ ಧಾರವಾಡ ಜಿಲ್ಲೆ ವಿವಿಧ ಕಡೆ ಭೇಟಿ ಕೊಡುವಂಥ ಕೆಲಸ ಮಾಡಿತು. ವಿಶೇಷವಾಗಿ ಏನು ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಆ ಒಂದು ಹೊಲಗಳಿಗೆ ಭೇಟಿ ಕೊಟ್ಟು ರೈತರಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸವನ್ನು N. ರವಿಕುಮಾರ್ ಅವರ ನೇತೃತ್ವದ ತಂಡ ಮಾಡ್ತು. ಮತ್ತು ಈ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮತ್ತು ಏನು ಎಷ್ಟು ಖರ್ಚಾಗಿದೆ ಇತ್ಯಾದಿಗಳ ಒಂದು ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸವನ್ನು ಈ ಒಂದು BJP ನಿಯೋಗ ಮಾಡ್ತಂತ ಹೇಳ್ಬೋದು. ಇದೇ ವೇಳೆ ಏನು ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಕರ್ನಾಟಕ ರಾಜ್ಯವನ್ನು ಬರಪೀಡಿತಂತ ಘೋಷಣೆ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನಾವು ಮುಂದೆ ಏನು ಮಳೆಗಾಲದ ಅಧಿವೇಶನ ಏನು ನಡೆಸಲು ಉದ್ದೇಶಿಸಲಾಗಿದೆ, ಅದಕ್ಕೆ ಆ ಒಂದು ಅಧಿವೇಶನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು N. ರವಿಕುಮಾರ್ ಮಾಡಿದ್ದಾರೆ. ಮತ್ತು ಏನು ಸಾಕಷ್ಟು ಅಂದರೆ ಪ್ರತಿ ಎಕರೆಗೆ ಒಂದು 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆ ಹಾಕಿದ್ರು. ಆದರೆ ಯಾವುದೇ ಬೆಳೆ ಕೈಗೆಟುಕುವಂಥ ಪರಿಸ್ಥಿತಿಯಲ್ಲಿಲ್ಲ. ಬಹಳಷ್ಟು ಕಡೆ ತೀವ್ರ ಬರ ಇದೆ. ಮತ್ತು ರೈತ ಏನು ಸಾಲ ಮಾಡಿ ಈ ಒಂದೇನು ಹೊಲದಲ್ಲಿ ಬೆಳೆ ಹಾಕಿ ಈಗ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕೂಡಲೇ ಒಂದು 25,000 ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಪ್ರತಿ ಎಕರೆಗೆ 50,000 ರೂಪಾಯಿ ಒಂದೇನು ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಬೆಳೆ ವಿಮೆ ಹಣದ ಪರಿಹಾರವನ್ನು ಸಹ ಕೂಡಲೇ ಕೊಡಬೇಕು. ಇವೆಲ್ಲವನ್ನು ಸಹ ಏನು ಮತ್ತು ಜೊತೆಗೇನೆಂದರೆ ರೈತರನ್ನ ಕೃಷಿ ಸಾಲ ಮಾಡಿದರೆ ಆ ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಬೇಕು. ಈ ಒಂದು ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ನಾವು ಮತ್ತು ವಿಶೇಷವಾಗಿ ಏನಂದರೆ ರಾಜ್ಯವನ್ನು ಬರಪೀಡಿತಂತ ಘೋಷಣೆ ಮಾಡಬೇಕು. ಹಾಗೊಂದು ವೇಳೆ ಮಾಡಿಲ್ಲ ಅಂದರೆ ನಾವು ಏನು ಮುಂದೆ ಏನು ಅಧಿವೇಶನ ರಾಜ್ಯದಲ್ಲಿ ಏನು ಅಧಿವೇಶನ ಮಳೆಗಾಲದ ಅಧಿವೇಶನ ಮಾಡ್ಬೇಕಂತೇಳಿ ಮುಂಗಾರು ಅಧಿವೇಶನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಅದಕ್ಕೆ ನಾವು ಅಡ್ಡಿಪಡಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಎಚ್ಚರಿಕೆಯನ್ನು ರವಿಕುಮಾರ್ ಅವರು ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಮುನೇನಕೊಪ್ಪ ಅವರು ಸಹ ಏನಂದರೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ತೀವ್ರ ಬರದಿಂದಾಗಿ, ಮತ್ತು ಏನು ಎಲ್ಲಿ ಹೆಚ್ಚಿನ ತೊಂದರೆ ಆಗ್ತಾಯಿದೆ ಅಂಥ ಕಡೆ ಕೂಡಲೇ ಒಂದು ಪರಿಹಾರ ಹಣ ವಿತರಣೆ ಮಾಡುವಂಥ ಕೆಲಸ ಮಾಡ್ಬೇಕಂತೇಳಿ ಮುನೇನಕೊಪ್ಪ ಸಹ ಆಗ್ರಹ ಮಾಡಿದರು. ಏನು ಇದೇ ಸಂದರ್ಭದಲ್ಲಿ ಏನು ಸಂತೋಷ್ ಲಾಡ್ ಅವರು ಸಹ ಮಾತನಾಡಿದ್ದಾರೆ. ಕೇಂದ್ರದ ಮೇಲೆ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಸಂತೋಷ್ ಲಾಡ್ ಮಾಡಿದ್ದಾರೆ. ಏನು ಈಗಾಗಲೇ ಏನು ಕಲಘಟ್ಟಿಯಲ್ಲಿ ಸಭೆ ಮಾಡಿದಂತಹ ಸಂತೋಷ್ ಲಾಡ್ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಮತ್ತು ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನಂದರೆ ನಮ್ಮ ಪಾಲಿಗೆ ಏನು ಕೊಡಬೇಕಾಗಿದೆ, ನಮಗೇನು ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ ಅದನ್ನು ಕೊಡಬೇಕು. ಆದರೆ ಪ್ರತಿ ಸಂದರ್ಭದಲ್ಲೂ ಸಹ ಕರ್ನಾಟಕದ ವಿಚಾರ ಬಂದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ. ಇದರಿಂದಾಗಿ ನಮಗೆ ಹೆಚ್ಚಿನ ನೆರವು ಸಿಗ್ತಾ ಇಲ್ಲ ಕೇಂದ್ರದಿಂದ. ಈಗೇನು ರಾಜ್ಯದ BJP ನಿಯೋಗ ಏನಂದರೆ ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾಯಿದೆ. ಧಾರವಾಡ ಜಿಲ್ಲೆಯಲ್ಲೂ ಸಹ ಪ್ರವಾಸ ಕೈಗೊಂಡು ಈಗೇನು ಬರ ಅಧ್ಯಯನ ಮಾಡಿದೆ, ಒಳ್ಳೆಯ ಒಂದು ಬೆಳವಣಿಗೆ. ಆದರೆ ಅವರು ಏನಂದರೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡುವಂಥ ಕೆಲಸ ಮಾಡಬೇಕು. ಕೇಂದ್ರದಿಂದ ಹೆಚ್ಚಿನ ಅನುದಾನ ತರಿಸುವಂತಹ ಕೆಲಸವನ್ನು BJP ನಿಯೋಗ ಮಾಡಲಂತೇಳಿ ಅವರು ಆಗ್ರಹ ಮಾಡಿದ್ದಾರೆ. ಮತ್ತು ಏನು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ನೀತಿ ಅನುಸರಿಸೋದನ್ನು ಕೈ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಇಡೀ ನಾಡಿಗೆ ಅನ್ನ ನೀಡ್ತಕ್ಕಂಥ ರೈತ ಇವತ್ತು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ರೈತನ ಜೊತೆ ಈ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದೀವಿ, 24 ಗಂಟೆಯಲ್ಲಿ
ಪರಿಹಾರವನ್ನು ರೈತನ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದನ್ನು ನಾವು ಹಿಂದಿನ ದಿವಸದಲ್ಲಿ ಮಾಡಿದ್ದೇವೆ. ಇದೇನು ಹೊಸದೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನಾನೇ ಇವತ್ತು ಬೀದರ್ ಉಸ್ತುವಾರಿ ಇದ್ದಾಗ, ರಾಯಚೂರು ಉಸ್ತುವಾರಿ ಇದ್ದಾಗ, ಇದೇ ಧಾರವಾಡ ಜಿಲ್ಲೆಯಲ್ಲಿದ್ದಾಗ ಯಾವುದರ ರೈತನ ಬೆಳೆ ಕಳ್ಕೊಂಡನಪ್ಪ ಅಂದರೆ 24 ಗಂಟೆಯಲ್ಲಿ ಪರಿಹಾರವನ್ನು ಕೊಟ್ಟು ರೈತನ ನೆರವಿಗೆ ನಾವು ಬಂದಿದ್ದೇವೆ. ಇವತ್ತು ರೈತ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಹೆಕ್ಟೇರ್ ವೈಸು ಸುಮಾರು 27,000ರಿಂದ 34,000ವರೆಗೂ ಕೂಡ 3 ಕಂತಲ್ಲಿ ರೈತನ ಖಾತೆಗೆ ದುಡ್ಡನ್ನು ಬಿಡುಗಡೆ ಮಾಡಿದ್ದೇವೆ ನಾವು ಹಿಂದಿನ ದಿವಸದಲ್ಲಿ. ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು 3ನೇ ಮಡಿಯಲ್ಲಿ ಕೂತ್ಕೊಂಡು ಅವರೇ ಒಪ್ಕೊಂಡಿದ್ದಾರೆ ರಾಜ್ಯದಲ್ಲಿ ಬರ ಇದೆ ಅಂತೇಳಿ. ಇವತ್ತು ಬರ ಇದೆ ಅನ್ನುವಂಥದ್ದನ್ನು ಒಪ್ಕೊಂಡ ಮೇಲೆ ಮತ್ತ್ಯಾಕೆ ಅವ್ರನ್ನ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದಾರೋ ಇದು ಬಹಳ ಹಾಸ್ಯಾಸ್ಪದ ಅಂತ ನಾವು ಹೇಳಬೇಕಾಗತ್ತೆ. ಇವತ್ತು ಅವರೇ ಹೇಳ್ತಾರೆ ರೈತರು ಬಿತ್ತಕ್ಕೆ ಹೋಗಬೇಡಿ, ಮಳೆ ಬರುವುದಿಲ್ಲ ಅಂತೇಳಿ, ಮತ್ತು ಕರೆಂಟನ್ನು ನೀವು ಭಾಳ ಮಿತಿಯಲ್ಲಿ ಉಪಯೋಗ ಮಾಡಿರಿ, ನೀರನ್ನು ಭಾಳ ಅತ್ಯಂತ ಕಡಿಮೆ ಉಪಯೋಗ ಮಾಡಿರಿ ಅಂಥೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 3ನೇ ಮಡಿಯಲ್ಲಿ ಕೂತ್ಕೊಂಡು. ಇವತ್ತು ಬರ ಅಧ್ಯಯನ ಮಾಡಲಿಕ್ಕೆ ಇವತ್ತಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕಳಿಸ್ತಕ್ಕಂಥದ್ದು ಅದು ಭಾಳ ವಿಪರ್ಯಾಸ ಅಂತ ನಾವು ಹೇಳಬೇಕಾಗುತ್ತೆ. ನನ್ನ ಕೈಯಲ್ಲಿ 3 ಥರದ ಗಿಡ ಇದೆ. ಇದು ಮೊದಲನೇ ಸರಿ ಬಿತ್ತಿರೋದು, ಇದು 2ನೇ ಸರಿ ಬಿತ್ತಿರೋದು, ಇದು 3ನೇ ಸರಿ ಬಿತ್ತಿರೋದು ಒಂದೇ ಹೊಲದಾಗ. ಬೀಜ ಆಮೇಲೆ ಇದ್ರೊಳಗೆ ನೋಡಿ ಹತ್ತಿ ಹೂವು, ಇದು ಇಷ್ಟೊತ್ತಿಗೆ ಕಾಯಿ ಆಗಬೇಕಾಗಿತ್ತು, ಈಗ ಹೂ ಬಿಡ್ತಾ ಇದೆ. ಅದು ಒಂದು ಗಿಡದಲ್ಲಿ ಹೆಚ್ಚು ಅಂತೇಳಿದ್ರೆ 1, 2, 3 ಈ ಥರ. ಇದು ಪೀಕ್ ಬರೋದಿಲ್ಲ ಅಂತ ರೈತರು ಅರಗ್ತಾ ಇದ್ದಾರೆ. ಒಂದನೇದು. ಎರಡನೇದು ಹೆಸರು ಏನಿದೆ, ಹೆಸರು ಕಾಯಿ ಆಗಿದೆ, ಆದರೆ ಅದರೊಳಗೆ ಕಾಳೆ ಇಲ್ಲ, ಮತ್ತು ಕೆಲವು ಕಾಯಲ್ಲಿ ಹುಳಗಳಿದೆ, ಹೆಸರು ಕೂಡ ಹಾಳಾಗಿದೆ. ಇಷ್ಟೊತ್ತಿಗೆ ರೈತನಿಗೆ ಬೆಳೆ ಕೈಗೆ ಬರಬೇಕಾಗಿತ್ತು, ಹತ್ತಿ ಗಿಡದಲ್ಲಿ ಕಾಯಿಗಳು ಕಾಣಬೇಕಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ಅದು ಯಾವುದು ಕೂಡ ಈ ಬಂದು ಮಳೆಯ ಅಭಾವದಿಂದ ಬರದಿಂದ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಆಗ್ರಹ ಪಡಿಸ್ತಿರೋದೇನು ಅಂತ ಹೇಳಿದರೆ, BJP ಪ್ರತಿಪಕ್ಷ ಆಗಿ 6 ತಂಡಗಳಲ್ಲಿ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡ್ತಾ ಇದೆ. ನಾವಿವತ್ತು ಈ ಜಿಲ್ಲೆಗೆ ಬಂದಿದ್ದೀವಿ. ಮೊನ್ನೆ ಬಿಜಾಪುರಕ್ಕೂ ಹೋಗಿದ್ವಿ, ನಾಳೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನೋಡಿ, ಹುಬ್ಬಳ್ಳಿ ಗ್ರಾಮಾಂತರ, ಅಣ್ಣಿಗೇರಿ, ನವಲಗುಂದ ಈ ಕಡೆ ಭಾಗದಲ್ಲಿ 42%ನಿಂದ 73%ವರೆಗೆ ಮಳೆ ಶಾರ್ಟೇಜ್ ಇದೆ. 73% ಮಳೆ ಶಾರ್ಟೇಜ್ ಇದ್ದರೆ ಬೆಳೆ ಹೆಂಗೆ ಕೈಗೆ ಬರೋಕ್ಕೆ ಸಾಧ್ಯ? ಮತ್ತು ರೈತ ಏನು ಬಿತ್ತನೆ ಮಾಡಿದ್ದಾನೆ, ಸಾಲ ಮಾಡಿ ಬಿತ್ತನೆ ಮಾಡಿದ್ದಾನೆ, ಬಡ್ಡಿ ಕಟ್ಟಬೇಕು ಅವನು. ಈಗ ಹೇಳ್ತಾ ಇದ್ದಾರೆ ನಾವೆಲ್ಲ ಸಾಲ ಮಾಡಿದ್ದೀವಿ ಅಂತ. ಆದ್ದರಿಂದ ರೈತನಿಗೆ ಸರ್ಕಾರ ಕೈ ಹಿಡಿಬೇಕು, ನೆರವನ್ನು ಕೊಡಬೇಕು, ಪರಿಹಾರನ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅದೇ DC ಅವ್ರ ಜೊತೆ ಮಾತನಾಡ್ತಿದ್ದೀನಲ್ಲ, ಹ್ಯಾವ್ ಅ ಮೀಟಿಂಗ್. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಂತೇಳಿ. ಸೊ ಇವತ್ತು ಇನ್ನೂ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರಿಗೆ ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ 2-3 ದಿನದಲ್ಲಿ. ಈಗಾಗಲೇ ಜನರೆಲ್ಲ ಜಮೀನುಗಳ ಹರಗುವಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕೋ ತಡ ಆಯ್ತು ಸರ್ ಸರ್ಕಾರದಿಂದ? ತಡ ಏನಾಗಿಲ್ಲ ನೋಡಿ, ಯಾಕಂತಂದರೆ DCಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ DCಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನು ಹೊಸದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ದೀವಿ, ಮತ್ತು ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತೇಳಿ ಹೋಗ್ತಾ ಇದ್ದೀವಿ. ಈಗ ಎಲ್ಲ ನಾವು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಕ್ಕಿಲ್ಲ ಅಂತ ಭಾಳ ಸಲ ನಾವು ಬಹಿರಂಗ ಮಾಡಿ ಕೂಡ ಹೇಳಿದ್ದೀವಿ. ಸೊ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಇದ್ದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾ ಇದ್ರು ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಸೊ ಅದರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸದ್ಯದಲ್ಲಿ. ಇವತ್ತೇನೆಂದರೆ ಒಂದು ಕಡೆ ಸಚಿವರು ಒಂದು ಅಧಿಕಾರಿಗಳ ಸಭೆ ಮಾಡಿ ಏನು ಬರದ ಏನೆಲ್ಲ ಸಮಸ್ಯೆ ಆಗಿದೆ, ಬರದಿಂದ ಏನೆಲ್ಲ ತೊಂದರೆಗಳಾಗಿದೆ ಮತ್ತು ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಮಾಡಿದರು. ಇದೇ ವೇಳೆ ರೈತರಿಂದ ಮಾಹಿತಿ ಪಡ್ಕೊಂಡಂತಹ BJP ನಿಯೋಗ ಏನಂದರೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು, ಬರ ಪೀಡಿತ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದೆ. ಒಟ್ಟಾರೆ ಏನು ಒಂದು ಕಡೆ BJP, ಒಂದು ಕಡೆ ಏನು ಆಡಳಿತಾರೂಢ ಕಾಂಗ್ರೆಸ್
ಬರ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡ್ತು. ಆದರೆ ಅದು ಎಷ್ಟು ಮಟ್ಟಿಗೆ ಅದರ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಪರಸ್ಪರ ಏನಂದರೆ ಒಬ್ಬರು ಕೇಂದ್ರದ ಮೇಲೆ ಡಿಮ್ಯಾಂಡ್ ಮಾಡಿದರೆ ಮತ್ತೊಬ್ಬರು ಕಾಂಗ್ರೆಸ್ ಇದು ರಾಜ್ಯ ಸರ್ಕಾರದ ಹೆಚ್ಚಿನ ಅನುದಾನ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡಿದರು. ಹೀಗಾಗಿ ರೈತರು ಏನಂದರೆ ಈ ಎರಡೂ ಒಂದು ನಿಯೋಗಗಳು ಏನು ಸಚಿವರ ಒಂದು ಏನು ಮೀಟಿಂಗು ಮತ್ತು ಏನು BJP ನಿಯೋಗದ ಭೇಟಿಯಿಂದಾಗಿ ಒಂದಷ್ಟು ಪರಿಹಾರ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಶಿವರಾಮ್ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.